ನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಲತೀಶ ಪ್ರಾರ್ಥನೆ ಕಲಿಸಿ. ಪ್ರಾರ್ಥನೆ ಕಲಿಸಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ಸಮಾಧಾನ ಪ್ರಭುವೇ ಸ್ತೋತ್ರ, ನಮ್ಮ ಕುಟುಂಬದ ಯಜಮಾನರೇ ಸ್ತೋತ್ರ, ನನ್ನ ಕುಟುಂಬದ ನ್ಯಾಯಾಧಿಪತಿಯೇ ಸ್ತೋತ್ರ, ನನ್ನ ಕುಟುಂಬದ ಸಂರಕ್ಷಕರೇ ಸ್ತೋತ್ರ, ನನ್ನನ್ನು ಹಗಲು ರಾತ್ರಿ ಕಾಯುವವರೇ ಸ್ತೋತ್ರ, ನನ್ನನ್ನು ನನ್ನ ಕುಟುಂಬವನ್ನು ಕಾಯುವವರೇ ಸ್ತೋತ್ರ, ನನ್ನ ಮಕ್ಕಳನ್ನು ಸದಾ ಕಾಯುವವರೇ ಸ್ತೋತ್ರ, ನನ್ನ ಬಾಳ ಸಂಗಾತಿಯನ್ನು ಸದಾ ಕಾದು ಸಂರಕ್ಷಿಸುವವರೇ ಸ್ತೋತ್ರ, ನನ್ನ ಬಾಳ ಸಂಗಾತಿಯನ್ನು ಸದಾ ಕಾದು ಸಂರಕ್ಷಿಸುವವರೇ ಸ್ತೋತ್ರ, ನನ್ನ ತಂದೆ ತಾಯಿಯನ್ನು ಆಶೀರ್ವದಿಸುವವರೇ ಸ್ತೋತ್ರ, ಅಪ್ಪ ತಂದೆಯೇ 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 ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ,
ನನ್ನಲ್ಲಿ ಬಂದು ವಾಸ ಮಾಡಿರಿ. ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ನನ್ನ ಇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ನನ್ನ ಇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನಗೆ ಪ್ರಾರ್ಥಿಸಲು ಕಲಿಸಿಕೊಡಿರಿ. ನನಗೆ ಪ್ರಾರ್ಥಿಸಲು ಶಕ್ತಿ ನೀಡಿರಿ. ನನಗೆ ಪ್ರಾರ್ಥನಾ ವರವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಬಲಪಡಿಸಿರಿ. ನನಗೆ ಸುಜ್ಞಾನವನ್ನು ಕಲಿಸಿರಿ. ನನ್ನಲ್ಲಿರುವ ಅಜ್ಞಾನವನ್ನು ತೆಗೆಯಿರಿ. ಜ್ಞಾನ ವಿವೇಕಗಳನ್ನು ನನಗೆ ಕೊಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಉದಯವಾಗಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಉದಯವಾಗಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಪ್ರಬಲವಾಗಿಸಿರಿ. ಓ ಪವಿತ್ರ ಆತ್ಮರೇ ತಂದೆಯ ಚಿತ್ತವನ್ನು ನೆರವೇರಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ ತಂದೆಯ ಚಿತ್ತದಂತೆ ನಡೆಯ ಮಾಡಿರಿ. ಓ ಪವಿತ್ರ ಆತ್ಮರೇ ದೇವರ ವಾಕ್ಯದೊಂದಿಗೆ ನಾನು ಜೀವಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ದೇವರ ವಾಕ್ಯವನ್ನು ಹಿಂಬಾಲಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ನಿಮ್ಮ ಕೃಪೆಯಿಂದ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ಓ ಪವಿತ್ರ ಆತ್ಮರೇ ನಿಮ್ಮ ಜ್ಞಾನ ಬೆಳಕಿನಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ಜ್ಞಾನವನ್ನು ನನ್ನಲ್ಲಿ ಉದಯಗೊಳಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ದೇಹವನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ಮನಸ್ಸನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ಕ್ರಿಯೆಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ಚಿಂತೆಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಯೇಸುವೇ ಬನ್ನಿರಿ. ಯೇಸು ಸ್ವಾಮಿಯೇ ಬನ್ನಿರಿ. ಮಾರ್ತ ಮರಿಯಳ ಮನೆಯನ್ನು ಸಂಧಿಸಿದವರೇ ಬನ್ನಿರಿ. ಮಾರ್ತ ಮನೆಯನ್ನು ಸಂಧಿಸಿದವರೇ ನನ್ನ ಮನೆಯನ್ನು ಸಂಧಿಸಿರಿ. ಲಾಜರನ ಮನೆಯನ್ನು ಸಂಧಿಸಿದವರೇ ನನ್ನ ಮನೆಯನ್ನು ಸಂಧಿಸಿರಿ.
ಪೇತ್ರನ ಅತ್ತೆಯ ಮನೆಯನ್ನು ಸಂಧಿಸಿದವರೇ ನನ್ನ ಮನೆಯನ್ನು ಸಂಧಿಸಿರಿ. ಜಕಾರಿಯನ ಮನೆಯನ್ನು ಸಂಧಿಸಿದವರೇ ನನ್ನ ಮನೆಯನ್ನು ಸಂಧಿಸಿರಿ. ಮತ್ತಾಯನ ಮನೆಯನ್ನು ಸಂಧಿಸಿದವರೇ ನನ್ನ ಮನೆಯನ್ನು ಸಂಧಿಸಿರಿ. ಯಾಯಿರನ ಮನೆಯನ್ನು ಸಂಧಿಸಿದವರೇ ನನ್ನ ಮನೆಯನ್ನು ಸಂಧಿಸಿರಿ. ಓ ಯೇಸು ಸ್ವಾಮಿಯೇ ನನ್ನ ಮನೆಯನ್ನು ಸಂಧಿಸಿರಿ. ಓ ಯೇಸು ಸ್ವಾಮಿಯೇ ನನ್ನನ್ನು ಸಂಧಿಸಿರಿ. ಮಗ್ದಲದ ಮರಿಯಳನ್ನು ಸಂಧಿಸಿದವರೇ ನನ್ನನ್ನು ಸಂಧಿಸಿರಿ. ಮಗ್ದಲದ ಮರಿಯಳನ್ನು ಸಂಧಿಸಿದವರೇ ನನ್ನನ್ನು ಸಂಧಿಸಿರಿ. ಪ್ರೇಷಿತರನ್ನು ಸಂಧಿಸಿದವರೇ ನನ್ನನ್ನು ಸಂಧಿಸಿರಿ. ರೋಗಿಗಳನ್ನು ಸಂಧಿಸಿದವರೇ ನನ್ನನ್ನು ಸಂಧಿಸಿರಿ. ಯೇಸುವೇ ನನ್ನನ್ನು ಸಂಧಿಸಿರಿ. ಯೇಸುವೇ ನನ್ನ ಕುಟುಂಬವನ್ನು ಸಂಧಿಸಿರಿ. ಯೇಸುವೇ ಬನ್ನಿರಿ. ಯೇಸುವೇ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳ ರಾಜ. ಈ ಪವಿತ್ರವಾದ ಬೆಳಗಿನ ಸುಂದರವಾದ ಜಾವದಲ್ಲಿ ನಿಮ್ಮ ಮಕ್ಕಳಾಗಿ ನಾವು ಪ್ರಾರ್ಥಿಸುವಂತೆ ನಮಗೆ ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದು ಸ್ವಾಮಿ ಸುಪ್ರಭಾತ ನಿಮ್ಮ ನಾಮಸ್ಮರಣೆಯನ್ನು ಮಾಡುವಂತಹ ಭಾಗ್ಯವಾಗಿದೆ. ಎಷ್ಟೋ ಜನ ಈ ರಾತ್ರಿ ಲೋಕವನ್ನು, ಈ ಬೆಳಗಿನ ಜಾವದಲ್ಲಿ ಲೋಕವನ್ನು ನೋಡಲಿಲ್ಲ. ಆದರೆ ನಿಮ್ಮ ದಾಸರಾದ ನಿಮ್ಮ ಮಕ್ಕಳಾದ ನಾವು ಈ ಲೋಕವನ್ನು ನೋಡುತ್ತಾ ಈ ಬೆಳಗಿನ ಜಾವದಲ್ಲಿಯೇ ಕಣ್ಣುಗಳನ್ನು ಬಿಡುವಾಗಲೇ ಆಧ್ಯಾತ್ಮಿಕವಾದ ಕಣ್ಣುಗಳಿಂದ ಯೇಸುವೇ ಮನುಷ್ಯನೊಡನೆ ಮಾತನಾಡದೆ ನಿಮ್ಮೊಡನೆ ಮಾತನಾಡುವಂತ ಈ ಸುಂದರವಾದ ಬಾಯಿಯಿಂದ ನಿಮ್ಮನ್ನು ಹೊಗಳಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ಈ ಲೋಕಕ್ಕಾಗಿ ಪ್ರಾರ್ಥಿಸುವಂತೆ ಮಾಡಿದ್ದೀರಿ ರಾಜ. ನಮ್ಮ ಹೃದಯ, ನಮ್ಮ ಮನಸ್ಸು ನಿಮ್ಮತ್ತ ಕೇಂದ್ರೀಕೃತವಾಗುವಂತೆ ಮಾಡಿದ್ದೀರಿ ರಾಜ. ಯೇಸುವೇ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ರಾಜ. ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮಾನವ ಕೋಟಿಗಳಿಗಾಗಿ ಪ್ರಾರ್ಥಿಸುವ ಭಾಗ್ಯ, ದೊಡ್ಡ ವರವನ್ನು ನೀವು ನಮಗೆ ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ರಾಜ. ತಂಡದ ಪ್ರತಿನಿಧಿಗಳಾಗಿರುವ ಪ್ರತಿಯೊಬ್ಬರ ಕುಟುಂಬಗಳನ್ನು ಬಲಪಡಿಸಿ, ಕೊರತೆಗಳನ್ನು ನೀಗಿಸಿ ಸ್ವಾಮಿ. ಪೇತ್ರನ ಅತ್ತೆಯ ಮನೆಯನ್ನು ಸಂಧಿಸಿದಂತೆ, ಜಕಾರಿನ ಮನೆಯನ್ನು ಸಂಧಿಸಿದಂತೆ, ಲಾಜರನ ಮನೆಯನ್ನು ಸಂಧಿಸಿದಂತೆ, ಯಾರಿನ ಮಗಳನ್ನು ಸಂಧಿಸಿದಂತೆ, ಈಗ ಪ್ರಾರ್ಥನಾ ತಂಡದ ಎಲ್ಲ ಮಕ್ಕಳ ನಮ್ಮೆಲ್ಲರ ಮನೆಯನ್ನು ಸಂಧಿಸಿ ಆಶೀರ್ವದಿಸಿರಿ ಸ್ವಾಮಿ. ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ಳುತ್ತಾ ಇದ್ದಾರೋ, ಪ್ರಾರ್ಥಿಸುತ್ತಾ ಇದ್ದಾರೋ, ಈ ಪ್ರಾರ್ಥನೆಯನ್ನು ಆಲಿಸುತ್ತಾ ಇದ್ದಾರೋ ಅವರೆಲ್ಲರ ಮನೆಗಳನ್ನು ಸಂಧಿಸಿರಿ ಸ್ವಾಮಿ ದೇವ. ಅವರ ಕುಟುಂಬಗಳನ್ನು ಸಂಧಿಸಿರಿ ಸ್ವಾಮಿ ದೇವ. ಅವರ ಕೊರತೆಗಳನ್ನು ನೀಗಿಸಿರಿ ಸ್ವಾಮಿ ದೇವ. ಅವರ ವಿಶ್ವಾಸವನ್ನು ಹೆಚ್ಚಿಸಿರಿ ಸ್ವಾಮಿ ದೇವ. ಯೇಸುವೆಂದು ವಿಶೇಷವಾಗಿ ದಾರಿ ತಪ್ಪಿ ಹೋಗಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಹಾದಿ ತಪ್ಪಿ ಹೋದ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಒಳ್ಳೆಯದಾಗಿ ಬೆಳೆದು ಸ್ವಾಮಿ ತಂದೆ ತಾಯಿಗೆ ವಿಧೇಯರಾಗಿ ನಡೆದು ವಿಶ್ವಾಸದಲ್ಲಿ ಮೆಲುಕು ಹಾಕಿ ಬೆಳೆದು ಬರುವಾಗ ಮಕ್ಕಳು ಸ್ವಾಮಿ 12, 13, 14 ವರ್ಷಗಳು ದಾಟುವಾಗ ತಂದೆ ತಾಯಿಗೆ ಅವಿಧೇಯರಾಗಿ ಹೋಗುತ್ತಾ ಇದ್ದಾರೆ. ಲೋಕದ ಹಲವಾರು ವಿಧದ ಆಶಾಪಾಶಗಳಿಗೆ ಸಿಲುಕಿಕೊಳ್ಳುತ್ತಾ ಇದ್ದಾರೆ. ಈ ಮೊಬೈಲ್ ಎಂಬ ಹೆಮ್ಮಾರಿಗೆ ಸಿಲುಕಿ ಹೋಗುತ್ತಾ ಇದ್ದಾರೆ. ಕೆಟ್ಟ ಸ್ನೇಹಿತರ ಸಹವಾಸದಲ್ಲಿ ಸಿಲುಕಿ ಹೋಗುತ್ತಾ ಇದ್ದಾರೆ. ದುಶ್ಚಟಗಳಿಗೆ ಸಿಲುಕಿ ಹೋಗುತ್ತಾ ಇದ್ದಾರೆ. ಪ್ರಾರ್ಥನಾ ಜೀವಿತವನ್ನು ಕಸಿದುಕೊಳ್ಳುತ್ತಾ ಇದ್ದಾರೆ. ಲೌಕಿಕವಾದವುಗಳನ್ನೇ ಹಿಂಬಾಲಿಸುತ್ತಾ ಇದ್ದಾರೆ. ಪ್ರಾಪಂಚಿಕವಾದವುಗಳಿಗೆ ಗುಲಾಮರಾಗಿ ಹೋಗುತ್ತಾ ಇದ್ದಾರೆ. ಸಿನಿಮಾ,
ಮೂಲಕವಾಗಿ ಅವರು ನೋಡುವ ಪ್ರತಿಯೊಂದು ಕಾರ್ಯಗಳನ್ನು ತಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಯೇಸುವೇ, ದಾರಿ ತಪ್ಪಿ ಹೋಗುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಎಲ್ಲ ಹೆಣ್ಣು ಗಂಡು ಮಕ್ಕಳು ಸ್ವಾಮಿ ಇಂದು ತಮ್ಮ ಜವಾಬ್ದಾರಿಗಳನ್ನು ಮರೆತಿದ್ದಾರೆ, ನಿಮ್ಮನ್ನು ಮರೆತಿದ್ದಾರೆ, ಕರ್ತವ್ಯಗಳನ್ನು ಮರೆತಿದ್ದಾರೆ. ಕೇವಲ ಸುಖ, ಸಂತೋಷ, ಮೋಹ ಇವುಗಳಲ್ಲಿ ಮಾತ್ರ ತಲ್ಲೀನರಾಗುತ್ತಾ ಇದ್ದಾರೆ. ಸ್ವಾಮಿ, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ದಾರಿ ತಪ್ಪಿ ಹೋಗಿ ಪ್ರಾರ್ಥಿಸುತ್ತಿರುವಂತಹ ತಂದೆ ತಾಯಿಂದಿರು ಸ್ವಾಮಿ, ನನ್ನ ಮಕ್ಕಳು ದಾರಿ ತಪ್ಪಿ ಹೋಗುವಾಗ ಹಗಲು ರಾತ್ರಿ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಅಯ್ಯೋ ನನ್ನ ಮಗನು, ಅಯ್ಯೋ ನನ್ನ ಮಗಳು ಎಂದು ಕಣ್ಣೀರಿಟ್ಟು ನಿಮ್ಮ ಮುಂದೆ ಗೋಳಾಡುತ್ತಾ ಇದ್ದಾರೆ ರಾಜ. ಎಷ್ಟೋ ಮಕ್ಕಳು ಹಾಸ್ಟೆಲ್ಗಳಲ್ಲಿದ್ದಾರೆ, ಎಷ್ಟೋ ಮಕ್ಕಳು ಪಿಜಿಗಳಲ್ಲಿದ್ದಾರೆ, ಎಷ್ಟೋ ಮಕ್ಕಳು ಹೊರದೇಶಗಳಲ್ಲಿದ್ದಾರೆ. ಎಷ್ಟೋ ಜನ ತಂದೆ ತಾಯಿ ಇದ್ದರೂ ತಂದೆ ತಾಯಿ ಇಲ್ಲದಂತೆ ಜೀವಿಸುತ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಹಲವಾರು ವರ್ಷಗಳಿಂದ ತಂದೆ ತಾಯಿಯನ್ನು ನೋಡದೆ ಜೀವಿಸುತ್ತಾ ಇದ್ದಾರೆ. ಅಂತೆಯೇ ಈ ಲೋಕದಲ್ಲಿ ಎಷ್ಟೋ ಜನ ಮಕ್ಕಳು ಹಣದ ನಿಮಿತ್ತವಾಗಿ ದಾರಿ ತಪ್ಪಿ ಹೋಗುತ್ತಾ ಇದ್ದಾರೆ, ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿ ಹೋಗುತ್ತಾ ಇದ್ದಾರೆ, ಪ್ರಾರ್ಥನಾ ಜೀವನವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ, ಅವಿಧೇಯತೆಗೆ ಒಳಗಾಗುತ್ತಾ ಇದ್ದಾರೆ. ಹೌದು ಸ್ವಾಮಿ, ಆದಿ ತಪ್ಪಿ ಹೋಗುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿರಿ. ಎಷ್ಟೋ ಜನ ಮಕ್ಕಳು ಆದಿ ತಪ್ಪಿ ಹೋಗಿ ಹಲವಾರು ವಿಧದ ಮಾದಕ ದ್ರವ್ಯಗಳಿಗೆ ಗುಲಾಮರಾಗಿ ಹೋಗಿದ್ದಾರೆ. ಈ ಸಣ್ಣ ವಯಸ್ಸಿನಲ್ಲಿ ಗಾಂಜಾ, ಅಬೀಮ್ ಎಂಬುದಾಗಿ ಸೇವಿಸಿ ಸ್ವಾಮಿ ಅವರ ಭವಿಷ್ಯವನ್ನು ನಾಶ ಮಾಡಿಕೊಳ್ಳುತ್ತಾ ಇದ್ದಾರೆ. ಕಾರಾಗೃಹದಲ್ಲಿದ್ದಾರೆ, ರಿಮ್ಯಾಂಡ್ ರೂಮ್ಸ್ಗಳಲ್ಲಿದ್ದಾರೆ ಸ್ವಾಮಿ, ಬಂಧನದಲ್ಲಿದ್ದಾರೆ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ. ಆ ಮಕ್ಕಳ ನಿಮಿತ್ತವಾಗಿ ಗೋಳಾಡುತ್ತಿರುವ ತಂದೆ ತಾಯಂದಿರ ಜೀವಿತದಲ್ಲಿ ಸಾಂತ್ವನವನ್ನು ಕೊಡಿರಿ. ತನ್ನ ಮಕ್ಕಳಿಗಾಗಿ ಹಗಲಿರುಳು ಪ್ರಾರ್ಥಿಸುವ ತಂದೆ ತಾಯಿಯ ಪ್ರಾರ್ಥನೆಯನ್ನು ಕೇಳಿ ತನ್ನ ಮಕ್ಕಳಿಗೆ ಪರಿವರ್ತನೆಯನ್ನು ಕೊಡಿರಿ. ಯೇಸುವೇ, ಕರುಣೆ ತೋರಿರಿ. ತನ್ನ ತಂದೆ ತಾಯಿಯನ್ನು ಒಡೆಯುವ ಮಕ್ಕಳು, ತನ್ನ ತಂದೆ ತಾಯಿಯನ್ನು ಗೌರವಿಸದ ಮಕ್ಕಳು, ತನ್ನ ತಂದೆ ತಾಯಿಗೆ ಊಟ ಹಾಕದ ಮಕ್ಕಳು, ತನ್ನ ತಂದೆ ತಾಯಿಯನ್ನು ಹೀನೈಸದ ಮಕ್ಕಳು ಇದ್ದಾರೆ ಸ್ವಾಮಿ. ಅವರ ಮಳೆ ಕರುಣೆ ತೋರಿರಿ ಸ್ವಾಮಿ. ಮಾತ್ರವಲ್ಲ, ತಂದೆಗೆ ವಿರುದ್ಧವಾಗಿ ಜೀವಿಸುವ ಮಕ್ಕಳು, ಇನ್ನೊಂದೆಡೆ ತಾಯಿಗೆ ವಿರುದ್ಧವಾಗಿ ಜೀವಿಸುವ ಮಕ್ಕಳು, ತಾಯಿಯ ಮಾತನ್ನು ಕೇಳಿ ತಂದೆಯನ್ನು ತುಳಿಯುವ ಮಕ್ಕಳು, ತಂದೆಯ ಮಾತನ್ನು ಕೇಳಿ ತಾಯಿಯನ್ನು ತುಳಿಯುವಂತಹ ಮಕ್ಕಳು, ಹೀಗೆ ಪರರ ಮಾತನ್ನು ಕೇಳಿ ತಂದೆ ತಾಯಿಯನ್ನು ನಿರಾಕರಿಸುವ ಮಕ್ಕಳು ಇದ್ದಾರೆ ಸ್ವಾಮಿ. ಅದೇ ಸ್ವಾಮಿ, ಈ ಲೋಕದಲ್ಲಿ ಹಾದಿ ತಪ್ಪಿ ಹೋಗಿರುವಂತಹ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಊದಿ ಅವರನ್ನು ಪರಿವರ್ತನೆಗೊಳಿಸಿ ಆಶೀರ್ವದಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಗಳ ತಂದೆಯೇ. ಅಮೇನ್, ಅಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಪ್ರಭು ಯೇಸುವೇ, ಈ ಹೊಸ ದಿನದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ನಾವೆಲ್ಲರೂ ನಿಮ್ಮ ಸನ್ನಿಧಿಗೆ ಬರುವಂತೆ ಮಾಡಿದಕ್ಕಾಗಿ ಕೋಟಿ ಸ್ತೋತ್ರ ರಾಜ. ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಲು ಈ ಸಮಯವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ನನ್ನ ಪ್ರಭುವೇ, ನನ್ನ ದೇವರೇ, ನನ್ನ ರಾಜರೇ, ನಿಮಗೆ ಸ್ತುತಿ ಸ್ತೋತ್ರ ವಂದನೆ ರಾಜ. ಶೋಧನೆಗೆ ಒಳಗಾಗದೆ ನಿಮ್ಮ ಪ್ರಸನ್ನತೆಯಲ್ಲಿ ತುಂಬಿ ನಡೆಯುವಂತೆ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಆಕಾಶ ಮಂಡಲವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಸಕಲವನ್ನು ಸೃಷ್ಟಿಸಿದವರೇ ಸ್ತೋತ್ರ ರಾಜ. ನಮಗೆ ನೀಡಿದ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಒಡ ಹುಟ್ಟಿದವರಿಗಾಗಿ, ಬಂಧು ಮಿತ್ರರಿಗಾಗಿ, ಮಧ್ಯಸ್ಥ ಪ್ರಾರ್ಥನೆಯ ಈ ಕುಟುಂಬಕ್ಕಾಗಿ, ಮೃಗದಾರಿಯರನ್ನು ನಮಗೆ ಸಭಾ ಪಾಲಕರಾಗಿ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರತಿದಿನವೂ ನಮ್ಮನ್ನು ಸಲಹುವಾದರೆ, ಕಾಪಾಡುವಾದರೆ ಸ್ತೋತ್ರ ರಾಜ. ನಮ್ಮಲ್ಲಿ ಬರುವ ಎಲ್ಲಾ ಹೋರಾಟಗಳಿಂದ ನಾವು ಕುಗ್ಗಿ ಹೋಗದಂತೆ ನಮ್ಮನ್ನು ಬಲಪಡಿಸುವವರೇ ಸ್ತೋತ್ರ ರಾಜ. ನಮಗೆ ಒಳ್ಳೆಯ ಆರೋಗ್ಯವನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭು ಯೇಸುವೇ, ನೀವು ತೋರುವ ದಯೆ, ಕರುಣೆ, ಕೃಪಾಶೀರ್ವಾದಗಳಿಗಾಗಿ ಸ್ತೋತ್ರ ರಾಜ. ನಿಮ್ಮ ಅನಂತ ಪ್ರೀತಿಯಿಂದ ನಮ್ಮನ್ನು ಪೋಷಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ಎಲ್ಲಾ ಚಿಂತಾ ಭಾರಗಳಲ್ಲಿ ನಮಗೆ ಧೈರ್ಯವನ್ನು ಕೊಡುವವರೇ ನಿಮಗೆ ಸ್ತೋತ್ರ ಸ್ವಾಮಿ. ನೊಂದವರ ಕಣ್ಣೀರನ್ನು ಒರೆಸುವಾದರೆ ಸ್ತೋತ್ರ ರಾಜ. ನಮ್ಮ ಜೀವಿತದಲ್ಲಿ ಮಾಡಿರುವ ಸಕಲ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ ರಾಜ. ನಿಮಗೆ ಮೆಚ್ಚುಗೆಯಾಗಿ ನಡೆಯಲು ಬೇಕಾದ ಕೃಪೆಯಿಂದ ನಮ್ಮನ್ನು ತುಂಬುವುದಕ್ಕಾಗಿ ಸ್ತೋತ್ರ ರಾಜ. ನಮಗೆ ಜಯ ಕೊಟ್ಟ, ಬಿಡುಗಡೆ ಕೊಟ್ಟ ಪ್ರಭು ಯೇಸುವೇ ಸ್ತೋತ್ರ ರಾಜ.
ನಿಮ್ಮನ್ನು ಹಗಲಿ ಹೋಗದ ಹಾಗೆ ನಮ್ಮನ್ನು ಕೈ ಹಿಡಿದು ನಡೆಸುವವರೇ ಸ್ತೋತ್ರ ರಾಜ. ನಿಮ್ಮ ಸತ್ಸಂಬಂಧದಲ್ಲಿ ನಮ್ಮನ್ನು ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ನಮ್ಮೆಲ್ಲರನ್ನು ಪ್ರೀತಿಸುವ ನಿಮ್ಮ ಅತಿಶಯವಾದ ಪ್ರೀತಿಗೆ ಸ್ತುತಿ ಸ್ತೋತ್ರ ವಂದನೆಗಳೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೇ? ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತಿ, ಮಕ್ಕಳು ನಾವು ತಾಯಿ, ನಮಗಾಗಿ ಪ್ರಾರ್ಥಿಸುತ್ತಾಯಿ, ನಮಗಾಗಿ ಪ್ರಾರ್ಥಿಸುತ್ತಾಯಿ. ಕಾನ ಮದುವೆಯಲ್ಲಿ ಕೊರತೆಯ ಕಂಡೆ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿ ನೀನು. ಕಾನ ಮದುವೆಯಲ್ಲಿ ಕೊರತೆಯ ಕಂಡೆ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿ ನೀನು. ಮಾತೆ ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು. ಮಾತೆ ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯಿ, ನಮಗಾಗಿ ಪ್ರಾರ್ಥಿಸುತ್ತಾಯಿ. ಇದು ನಿಮಗೆ ತಾಯಿ ಎಂದು ಕೊನೆಗಳಿಗೆ ನುಡಿದರೇಸು. ಆ ಕ್ಷಣವೇ ಶಿಷ್ಯರಿಗೆಲ್ಲ ತಾಯಾದೆ ಮಾತೆ ನೀನು. ನೊಂದಂತ ಮಕ್ಕಳು ನಾವು, ನಮಗಾಗಿ ಪ್ರಾರ್ಥಿಸುತ್ತಾಯಿ. ನೊಂದಂತ ಮಕ್ಕಳು ನಾವು, ನಮಗಾಗಿ ಪ್ರಾರ್ಥಿಸುತ್ತಾಯಿ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯಿ. ಪ್ರಭುವನ್ನು ಆರಾಧಿಸೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ. ಸ್ವರ್ಗೀಯ ತಂದೆಯನ್ನ, ಸ್ವರ್ಗೀಯ ರಾಜರನ್ನ ನಾವು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ 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 ಹಾಲ 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 ಹಾಲ. ಓ ಹಾಲ 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಆರಾಧನೆಗಳು, ಆರಾಧನೆಗಳು, ಆರಾಧನೆಗಳು. ಸತ್ಯವಂತರಾದ ದೇವರೇ ನಿಮಗೆ ಆರಾಧನೆ, ಶಕ್ತಿದಾತರಾದ ದೇವರೇ ನಿಮಗೆ ಆರಾಧನೆ, ಸಪ್ರಭಾತದ ಆರಾಧನೆ ನಿಮಗೆ ಸ್ತೋತ್ರ ಆರಾಧನೆ. ಓ ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ಮಹಿಮೆ, ಓ ಯೇಸುವೇ ನಿಮಗೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ.
Oh hallelujah, hallelujah, hallelujah. Oh hallelujah, hallelujah, hallelujah. Oh hallelujah, hallelujah, hallelujah. Oh hallelujah, hallelujah. ಯೇಸುವೆ 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 ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಯೇಸುವೆ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಯೇಸುವೆ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ತಂದೆಯೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. Hallelujah, hallelujah, hallelujah. Oh hala 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 hala. Oh hala 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 hala. Oh hala 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 hala. Oh hala 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 hala. Oh rabi 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 rabi. Oh rabi 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 rabi. Yeshua 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 Yeshua. Oh Yeshua 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 Yeshua. Oh ಕರ್ತರೇ 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 ಕರ್ತರೇ. ಓ ಜೀವದಾತರೇ ಜೀವದಾತರೇ ಜೀವದಾತರೇ. ಓ ಪ್ರಭು ಯೇಸುವೇ ಪ್ರಭು ಯೇಸುವೇ ಪ್ರಭು ಯೇಸುವೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲೆಲೂಯಾ ಹಾಲೆಲೂಯಾ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ರಬಿ ರಬಿ ರಬಿ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ರಬಿ 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 ರಬಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಹಾಲೆಲೂಯಾ 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 ಹಾಲೆಲೂಯಾ. ಓ 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 ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲ 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 ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಯೇಸುವೇ 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 ಯೇಸುವೇ. ಓ ಜೀವದಾತರೇ ಸ್ತೋತ್ರ 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 ಯೇಸುವೇ. ನಮ್ಮೆಲ್ಲ ಪ್ರಚೋದನೆ ಹೋರಾಟ ಚಿಂತನೆ ಚಾಟಗಳಿಗಾಗಿ ಸ್ತೋತ್ರ ಯೇಸುವೇ. ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಮಹಿಮೆ. ಎಲ್ಲ ಹೋರಾಟ ಭಯಗಳಿಗಾಗಿ ಸ್ತೋತ್ರ. ಯೇಸುವೇ ಎಲ್ಲ ಬಂಧನಗಳಿಗಾಗಿ ಸ್ತೋತ್ರ. ಯೇಸುವೇ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ.
ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Praise the Lord. 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 ಭಾರದಿಂದ ಪ್ರಾರ್ಥಿಸುವ ಪ್ರತಿಯೊಬ್ಬರೂ ಸಮಯ ನಿಗದಿಯಂತೆ ಪ್ರಾರ್ಥಿಸಲಿ. ದಾರಿ ತಪ್ಪಿ ಹೋಗುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ, ಎಲ್ಲರೂ ನಮ್ಮ ಮಕ್ಕಳೆಂಬ ವಿಶ್ವಾಸದಲ್ಲಿ, ಹಾಗೆ ನಮಗೂ ಸಹ ದೇವರು ಮಕ್ಕಳು ಕೊಟ್ಟಿದ್ದಾರೆ. ಇಂದು ಒಳ್ಳೆಯವರಾಗಿರಬಹುದು, ನಾಳೆ ಸೈತಾನ ಹೇಗೆ ಕಬಳಿಸುತ್ತಾನೆಂದು ಗೊತ್ತಿಲ್ಲ. ಅದರಿಂದ ಎಲ್ಲ ಲೋಕದ ಎಲ್ಲ ಮಕ್ಕಳನ್ನ ಹಾದಿ ತಪ್ಪಿರುವಂತಹ ಎಲ್ಲ ಮಕ್ಕಳು ಭಾರದಿಂದ ಸಮರ್ಪಿಸಿ ಪ್ರಾರ್ಥಿಸೋಣವೇ. ನಮ್ಮ ಪ್ರೀತಿಯ ತಂದೆಯೇ, ಎಲ್ಲರೂ ರಕ್ಷಿಸಿ ಕಾಪಾಡುವನೆನ್ನ ಪ್ರೀತಿಯ ತಂದೆಯೇ, ಅಪ್ಪ ತಂದೆ, ಇವತ್ತು ದಾರಿ ತಪ್ಪಿದ ಎಲ್ಲ ಮಕ್ಕಳನ್ನು ಎಲ್ಲರನ್ನು ಪಾದಕ್ಕೆ ಒಪ್ಪಿಸಿ ಅವರಾಗಿ ಬೇಯಿಸುತ್ತೇವೆ ತಂದೆಯೇ. ಅಪ್ಪ ಹೌದು ತಂದೆ, ಈಗಿನ ಕಾಲದ ಮಕ್ಕಳು ಒಂದು ದೊಡ್ಡವರು ಹೇಳಿದ ಮಾತು ಕೇಳುತ್ತಲ್ಲ ತಂದೆ, ದಾರಿ ತಪ್ಪಿ ಹೇಳಲಾಗದಂತೆ ದಾರಿಯಲ್ಲಿ ಹೋಗುತ್ತಿದ್ದಾರೆ ತಂದೆ. ಮೊಬೈಲ್ ಇಟ್ಕೊಳ್ತಾರೆ ತಂದೆ. ಆ ಮೊಬೈಲಲ್ಲಿ ಒಳ್ಳೆದು ಕೆಟ್ಟದು ಇದೆ ತಂದೆ. ಅದನ್ನು ಒಳ್ಳೆದನ್ನು ಬಿಟ್ಟು ಕೆಟ್ಟದನ್ನು ಯೂಸ್ ಮಾಡ್ತಾ ಇದ್ದಾರೆ ತಂದೆ. ಅದರಲ್ಲಿ ಬರೋ ಕೆಟ್ಟದು ಆ ಯೋಚನೆಗಳನ್ನ ಅದನ್ನೇ ನೋಡ್ಕೊಂಡು ನಡೆಸಿದ್ದಾರೆ ತಂದೆ. ನಂದು ದೊಡ್ಡವರಿಗೆ ತುಂಬಾ ಅವಮಾನವೂ ಮಾಡುತ್ತಿದ್ದಾರೆ, ದುಃಖವೂ ಕೊಡುತ್ತಿದ್ದಾರೆ ತಂದೆ. ಎಷ್ಟು ಅಂತ ಅವರು ತಿಳಿಸ್ಕೊಳ್ತಾರೆ ತಂದೆ. ಅಯ್ಯೋ ನನ್ಗೆ ಅದರಲ್ಲಿ ಒಂದೇ ಮಕ್ಕಳಾಗಿದ್ದಾರೆ, ಅಯ್ಯೋ ನನ್ ಮಗ ಹಾಳಾಗಿ ಹೋಗ್ತಾ ಇದ್ದಾರೆ ಅಂತ ತುಂಬಾ ದುಃಖ ಪಡ್ತಿದ್ದಾರೆ ತಂದೆ. ಅವ್ರ ದುಃಖವನ್ನು ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗಿದ್ದೀರ, ತುಂಬಾ ಅಳ್ತಾ ಇದ್ದಾರೆ ತಂದೆ. ಅಪ್ಪ ಏಸಪ್ಪ, ಈ ಮಕ್ಕಳೆಲ್ಲೆಲ್ಲರೂ ಹಿಂಸೆ ಮಾಡಿರೋ ಮಕ್ಕಳು ತಂದೆ. ಆದ್ರೆ ಮಕ್ಕಳೇ ಅದು ದಾರಿ ಸಿಗ್ತಾ ಇದ್ದಾರೆ ಗೊತ್ತಿಲ್ಲ ತಂದೆ. ಯಾವುದೇ ಶೋಧನೆಗಳು ಬರುತ್ತಂತೆ ಆ ಮಕ್ಕಳನ್ನ ಕಾಪಾಡೋದು ತಂದೆ. ಹೌದು ತಂದೆ, ಮಕ್ಕಳಿಗೆ ಬಂದ ಡ್ರಿಂಕ್ಸ್ ಕುಡಿಯೋದು ಮತ್ತೆ ಡ್ರಗ್ಸ್ ತಗೊಳ್ಳೋದು ಎಲ್ಲ ಮಾಡ್ತಾ ತಂದೆ. ಮತ್ತೆ ಮನೆ ದುಡ್ಡಿದಾಗ ಮನೆಯಲ್ಲಿ ಕದಿಯೋದು, ಮನೆಯಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ತಂದೆ ತಾಯಿಗಳನ್ನು ಜಗಳ ಮಾಡುವುದು, ಅದೆಲ್ಲ ಮಾಡುತ್ತಿದ್ದಾರೆ ತಂದೆ. ಮನೆಯಲ್ಲಿರೋ ದುಡ್ಡನ್ನು ಕದಿಯುವುದು ಎಲ್ಲ ಮಾಡುತ್ತೇವೆ ತಂದೆ. ಆ ಮಕ್ಕಳನ್ನು ನಿಮ್ಮ ಯಾರಿಗೂ ತುಂಬಾ ಶಬ್ದ ಬರ್ತಾ ಇದೆ ಮೊಬೈಲ್, ದಯವಿಟ್ಟು ನೋಡಿ ಅಲ್ಲ. ಯಾರಿಗೂ ದಯವಿಟ್ಟು ನಿಮ್ಮ ಮೊಬೈಲ್ ಯಾರಿಗೂ ಶಬ್ದ ಇದೆ ನೋಡಿ ಅಲ್ಲ. ಯಾರು ಫ್ಯಾನ್ ಹಾಕಿದ್ದಾರೆ ನೋಡಿ ಅಲ್ಲ, ಪಕ್ಕದಲ್ಲಿ ಕಟ್ ಮಾಡಿ. ಯಾರು ಫ್ಯಾನ್ ಹಾಕಿದ್ದಾರೆ ಕಟ್ ಮಾಡಿ. ದಯವಿಟ್ಟು ಕಟ್ ಮಾಡಿ, ಫ್ಯಾನ್ ಹಾಕಿದ್ದಾರೆ ಕಟ್ ಮಾಡಿ. ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಯೇಸುವೇ, ಹಾದಿ ತಪ್ಪಿ ಹೋಗಿರುವ ಮಕ್ಕಳು ಸ್ವಾಮಿ, ಹಗಲು ರಾತ್ರಿ ಎತ್ತವರ ಕಣ್ಣೀರು ಸ್ವಾಮಿ, ಹಗಲು ರಾತ್ರಿ ತಂದೆ ತಾಯಿಂದಿರ ರೋದನ ಸ್ವಾಮಿ. ಅಯ್ಯೋ ನನ್ನ ಮಗಳು ದಾರಿ ತಪ್ಪಿದ್ದಾಳೆ, ನನ್ನ ಮಗನು ದಾರಿ ತಪ್ಪಿದ್ದಾಳೆ ಎಂಬ ಹೋರಾಟ ಸ್ವಾಮಿ. ಹೌದು ರಾಜ, ಸಮಾಧಾನವಿಲ್ಲದಂತಾಗಿದೆ ಸ್ವಾಮಿ ಮಕ್ಕಳಿಂದ. ಮಕ್ಕಳ ಜೀವನ ಕುಟುಂಬಕ್ಕೆ ದಾರಿದ್ರ್ಯವನ್ನು ತರುತ್ತಾ ಇದೆ ಸ್ವಾಮಿ. ಎಷ್ಟೋ ಜನ ಮಕ್ಕಳು ಸ್ವಾಮಿ ತಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಸಂಕಷ್ಟಗಳಲ್ಲಿ ಮಕ್ಕಳಿಂದ ತುಂಬಿದ್ದಾರೆ ಸ್ವಾಮಿ. ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಕದ್ದು ಹೋಗುವಂತಹ ಮಕ್ಕಳು, ಮನೆಯಲ್ಲಿರುವಂತಹ ತಂದೆ ತಾಯಿಗಳನ್ನು ಗೌರವಿಸಿದಂತಹ ಮಕ್ಕಳು. ಒಂದು ಕ್ಷಣ ಪ್ರಾರ್ಥಿಸಿ, ಭಾರದಿಂದ ಪ್ರಾರ್ಥಿಸಿ ಪ್ರಿಯರೇ. ಒಂದು ಕ್ಷಣ
ಓ ಯೇಸುವೇ, ಓ ಯೇಸುವೇ, ಒಂದೊಂದು ತಂದೆ ತಾಯಿಂದಿರ ಕಣ್ಣೀರಿನ ರೋದನ, ಒಂದೊಂದು ತಂದೆ ತಾಯಿಂದಿರ ಕಣ್ಣೀರಿನ ಹೋರಾಟ. ಪಿಜಿಯಲ್ಲಿರುವ ಮಕ್ಕಳು, ಹಾಸ್ಟೆಲ್ಗಳಿರುವಂತಹ ಮಕ್ಕಳು, ತಂದೆ ತಾಯಿಯನ್ನು ಬಿಟ್ಟು ದೂರವಿರುವ ಮಕ್ಕಳು, ತನ್ನ ಸ್ನೇಹಿತರ ನಿಮಿತ್ತವಾಗಿ ಹಾಗೂ ಹಲವಾರು ಶೋಧನೆಗಳ ನಿಮಿತ್ತವಾಗಿ ತಪ್ಪಾದ ದಾರಿಯನ್ನು ಹಿಡಿತಾ ಇದ್ದಾರೆ ಸ್ವಾಮಿ. ಎಷ್ಟೋ ಜನ ಮಕ್ಕಳು ವ್ಯಭಿಚಾರಕ್ಕೆ ಹೋಗುತ್ತಾ ಇದ್ದಾರೆ ರಾಜ. ಚಿಕ್ಕ ಪ್ರಾಯಗಳಲ್ಲಿ ವ್ಯಭಿಚಾರ ಹೋಗಿ ಎಷ್ಟೋ ಜನ ಮಕ್ಕಳು ಈ ದಿನದಲ್ಲಿ ಸ್ವಾಮಿ ನೋಡುವಾಗ 13-14 ವರ್ಷದ ಮಕ್ಕಳೆಲ್ಲ ಏಡ್ಸ್ ರೋಗಕ್ಕೆ ತುತ್ತಾಗುತ್ತಾ ಇದ್ದಾರೆ ಸ್ವಾಮಿ. ಲೈಂಗಿಕವಾದ ಅನೇಕ ರೋಗಗಳಿಗೆ ತುತ್ತಾಗುತ್ತಾ ಇದ್ದಾರೆ ಸ್ವಾಮಿ. ಡ್ರಗ್ಸ್ಗಳಿಂದ ಸ್ವಾಮಿ ನಡೆಯಲಾಗದೇ ಇದ್ದಾರೆ ಸ್ವಾಮಿ. ಹುಚ್ಚರಂತಾಗಿ ಹೋಗಿದ್ದಾರೆ ಸ್ವಾಮಿ. ಯೇಸುವೆ, ಕರುಣೆ ತೋರಿರಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ಸ್ವಾಮಿ, ಜೀವಿತವು ಅತಿ ಸುಂದರ, ಆದರೆ ಆ ಅತಿ ಸುಂದರವಾದ ಜೀವಿತದಲ್ಲಿ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡುವ, ಪ್ರೀತಿಯನ್ನು ಕೊಡುವ, ಶಾಂತಿಯನ್ನು ಕೊಡುವ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ ಸ್ವಾಮಿ. ಯೇಸುವೇ, ಒಂದೊಂದು ಎತ್ತವರ ಕಣ್ಣೀರು ರಕ್ತವಾಗಿ ಹೋಗಿದೆ ಸ್ವಾಮಿ. ಹಗಲು ರಾತ್ರಿ ದುಡಿದು ತನ್ನ ಮಕ್ಕಳಿಂದ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಪರಿಶ್ರಮಿಸುವಂತಹ ತಂದೆ ತಾಯಿಂದಿರ ಗೋಳಾಟ ಆಕಾಶ ಮುಗಿಲು ಮುಟ್ಟಿದೆ ಸ್ವಾಮಿ. ನಿಮ್ಮ ಮುಂದೆ ಹರಿಕೆಗಳನ್ನು ಮಾಡುತ್ತಾ ಇದ್ದಾರೆ ಸ್ವಾಮಿ. ಹಲವಾರು ಪುಣ್ಯಕ್ಷೇತ್ರಗಳಿಗೆ ನಡೆಯುತ್ತಾ ಇದ್ದಾರೆ ಸ್ವಾಮಿ. ಯೇಸುವೇ, ಕರುಣಿಸಲಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ನಿಮ್ಮ ಕೃಪೆಯಿಂದ ತುಂಬಿ ಅಭಿಷೇಕಿಸಲಿ ಸ್ವಾಮಿ. ಓ ಜೀವದಾತರಾಗಿರೋ ನನ್ನ ಸರ್ವೇಶ್ವರ ಸ್ವಾಮಿ, ಅನಂತ ತಂದೆಯೇ, ಅನಂತ ಮೂರ್ತಿಯೇ, ನಿಮಗೆ ಸ್ತೋತ್ರ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಎಲ್ಲ ಮಕ್ಕಳನ್ನು ಅಭಿಷೇಕಿಸಲಿ ಸ್ವಾಮಿ. ಕಣ್ಣೀರಿನಿಂದಿರುವ ಮಕ್ಕಳನ್ನು, ಹಸುವಿನಿಂದಿರುವ ಮಕ್ಕಳನ್ನು ಸಹ, ಯಾರ ಸಹಾಯವಿಲ್ಲದಿರುವಂತಹ ಮಕ್ಕಳನ್ನು ಸಹ, ತಪ್ಪಾದ ದಾರಿಗೆ ಹೋಗಲಾಗದೆ ಅದನ್ನ ತಡೆ ಹಿಡಿಯುತ್ತಿರುವಂತಹ ಮಕ್ಕಳನ್ನು ಸಹ, ಪ್ರಚೋದನೆಗೆ ಸಿಕ್ಕಿಕೊಳ್ಳಲು ಬೇಡ ಎಂದು ಪರಿತಪಿಸುತ್ತಿರುವಂತಹ ಮಕ್ಕಳನ್ನು ಸಹ ನಿಮ್ಮ ರಕ್ತದ ಸಂರಕ್ಷಣೆಯಿಂದ ಕಾದು ಸಂರಕ್ಷಿಸಿರಿ ರಾಜ. ಯೇಸುವೇ, ಗೋಸ್ವಾಮಿ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಿಸಿದಂತಹ ದೇವರೇ ಸ್ತೋತ್ರ. ನಮ್ಮ ಕುಟುಂಬಗಳಿಗೆ ಬಂದಂತ ಯೇಸುವೇ ಸ್ತೋತ್ರ. ಅಪ್ಪ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸಲು, ಆರಾಧಿಸಲು ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಗೆ ಇಂದು ಸ್ವಾಮಿ ದಾರಿ ತಪ್ಪಿ ಹೋಗಿರುವಂತಹ ಮಕ್ಕಳಿಗಾಗಿ ಪ್ರಾರ್ಥಿಸಲು ನೀನು ನಮಗೆ ಕರೆ ಕೊಟ್ಟಿದೀಯ ಸ್ವಾಮಿ. ಅದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ದಾರಿ ತಪ್ಪಿ ಹೋದ ಮಕ್ಕಳು ಅನೇಕರು ದಾರಿ ತಪ್ಪಿದ್ದಾರೆ ಸ್ವಾಮಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಯೌವನಸ್ಥ ಮಕ್ಕಳನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ, ನಿನ್ನ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆಯೇ, ಸಣ್ಣ ಮಕ್ಕಳು ಬೆಳೆದು ಸ್ವಾಮಿ ಈಗ ಪ್ರಾಯದ ಸ್ಥಿತಿಗೆ ಮಕ್ಕಳು ಬಂದಿರುವಾಗ ಸ್ವಾಮಿ ಅನೇಕ ತಪ್ಪುಗಳು, ಅನೇಕ ನೋವುಗಳು ಆಗುವುದು ಸಹಜ ಸ್ವಾಮಿ. ಅಪ್ಪ ತಂದೆಯೇ, ಯೌವನಸ್ಥ ಮಕ್ಕಳನ್ನೆಲ್ಲರನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ಆ ಮಕ್ಕಳಿಂದ ಆಗುವಂತಹ ನೋವು ಹೇಳಕ್ಕಿರದು ಸ್ವಾಮಿ. ಅಪ್ಪ ತಂದೆಯೇ, ತಂದೆ ತಾಯಿಗಳು ಎಂತ ಮಕ್ಕಳು ಸ್ವಾಮಿ ತಂದೆ ತಾಯಿಗಳಿಗೆ ವಿರುದ್ಧವಾಗಿ ನಡೆಯುತ್ತಿದ್ದಾರೆ ಸ್ವಾಮಿ. ತಂದೆ ತಾಯಿಗಳ ಮಕ್ಕಳ ಮಾತನ್ನು ಕೇಳದೆ ಸ್ವಾಮಿ ತನಗೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಅಂತ ಎಲ್ಲಾ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ತಮ್ಮ ಸುಖಕ್ಕಾಗಿ ಮಾತ್ರ ಜೀವಿಸುತ್ತಿದ್ದಾರೆ ಸ್ವಾಮಿ, ತಮ್ಮ ವ್ಯಾಮೋಹಕ್ಕಾಗಿ ಮಾತ್ರ ಜೀವಿಸುತ್ತಿದ್ದಾರೆ ಸ್ವಾಮಿ. ಹೆಣ್ಣು ಮಕ್ಕಳು ಸ್ವಾಮಿ ಗಂಡು ಮಕ್ಕಳ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಸ್ವಾಮಿ, ಗಂಡು ಮಕ್ಕಳು ಹೆಣ್ಣು ಮಕ್ಕಳ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಸ್ವಾಮಿ.
ಅಪ್ಪ ತಂದೆಯೇ, ಈ ಮೋಹವು ಒಂದು ಸೈತಾನನ ಕ್ರಿಯೆಯಾಗಿದೆ ಸ್ವಾಮಿ. ಇಂತಹ ಯೌವನಸ್ಥ ಮಕ್ಕಳನ್ನ ಬಗ್ಗೆ ಸಮರ್ಪಿಸುತ್ತಿದ್ದೇನೆ. ಇದು ಕ್ಷಣಿಕ ಎಂದು ಗೊತ್ತಿದ್ದರೂ ಸ್ವಾಮಿ ಆ ಹಳ್ಳಕ್ಕೆ ತಾವೇ ಬೀಳುತ್ತಾರೆ ಸ್ವಾಮಿ. ಅಪ್ಪ ತಂದೆಯೇ, ಅಂತ ಮಕ್ಕಳ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಿಮ್ಮ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ನಿಮ್ಮ ಪರಿಶುದ್ಧ ರಕ್ತದಿಂದ ಅವರ ಮನಸ್ಸುಗಳನ್ನು ತೊಳೆಯಿರು ರಾಜ. ನಿಮ್ಮ ಪರಿಶುದ್ಧ ರಕ್ತದಿಂದ ಅವರೆಲ್ಲರನ್ನು ಮುದ್ರಿಸು ರಾಜ. ಅಪ್ಪ ತಂದೆಯೇ, ಮೊಬೈಲ್ಗಳು, ಅನೇಕ ಸಮೂಹ ಮಾಧ್ಯಮಗಳು ಸ್ವಾಮಿ ಇಂಥ ಯೌವನಸ್ಥ ಮಕ್ಕಳನ್ನು ದಾರಿ ತಪ್ಪಿಸುತ್ತಿದೆ ಸ್ವಾಮಿ. ಅಪ್ಪ ತಂದೆ, ಈ ಮಕ್ಕಳು ಸ್ವಾಮಿ ಅದನ್ನು ನೋಡುವಾಗ ಸ್ವಾಮಿ ಒಳ್ಳೆಯದನ್ನು ಆರಿಸಿಕೊಳ್ಳುವುದಿಲ್ಲ ಸ್ವಾಮಿ. ಬದಲಾಗಿ ಯಾವುದು ಅವರಿಗೆ ಸುಖ ನೀಡುತ್ತದೋ, ಮದ ನೀಡುತ್ತದೋ ಸ್ವಾಮಿ, ಅನುಭವಗಳನ್ನೇ ಆರಿಸಿಕೊಂಡು ಅದರನ್ನೇ ನೋಡುವುದರಲ್ಲಿ ಮಗ್ನರಾಗಿ ಬಿಡುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅಂತ ಮಕ್ಕಳ ಬಗ್ಗೆ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ, ಈ ಮಕ್ಕಳು ದಾರಿ ತಪ್ಪುವಾಗ ಸ್ವಾಮಿ ಮಕ್ಕಳಿಗೆ ಆಗುವಂತಹ ನೋವು ಸ್ವಾಮಿ ಹೇಳತೀರದು ಸ್ವಾಮಿ. ಅವರು ಸ್ವಾಮಿ ಸಣ್ಣ ಮಕ್ಕಳಿನಿಂದ ಸಾಕಿದಂತ ಬೆಳೆಸಿದಂತಹ ತಂದೆ ತಾಯಿಗಳನ್ನೇ ಮರೆತು ಬಿಡ್ತಾರೆ ಸ್ವಾಮಿ. ಪಟ್ಟಂತ ನೋವು ಸ್ವಾಮಿ. ಅಪ್ಪ, ಆ ನೋವುಗಳನ್ನು ಮರೆತು ಬಿಡುತ್ತಾರೆ ಸ್ವಾಮಿ. ತನಗಿಲ್ಲದಿದ್ದರೂ ಸ್ವಾಮಿ ನನ್ನ ಮಕ್ಕಳಿಗೆ ಇದು ಇರಲಿ ಎಂದು ಅನೇಕ ತಂದೆ ತಾಯಿಗಳು ತಮಗೆ ಇರುವಂತಹದನ್ನೇ ತ್ಯಾಗ ಮಾಡಿಬಿಡುತ್ತಾರೆ ಸ್ವಾಮಿ. ಮಕ್ಕಳಿಗೋಸ್ಕರ ತಮ್ಮ ತಂದೆ ತಾಯಿಗಳು ಜೀವಿಸುತ್ತಾರೆ ಸ್ವಾಮಿ. ಆದರೆ ಸ್ವಾಮಿ ಮಕ್ಕಳಿಗೆ ತಂದೆ ತಾಯಿಗಳ ನೋವು ಅರ್ಥವಾಗುವುದಿಲ್ಲ ಸ್ವಾಮಿ. ಎಷ್ಟೋ ಮಕ್ಕಳು ಸ್ವಾಮಿ ಕುಡಿತಕ್ಕೆ ಒಳಗಾಗಿದ್ದಾರೆ ಸ್ವಾಮಿ, ಡ್ರಗ್ಸ್ ಗಳಿಗೆ ಒಳಗಾಗಿದ್ದಾರೆ ಸ್ವಾಮಿ. ಇವುಗಳಿಂದ ದಾರಿ ತಪ್ಪುತ್ತಿದ್ದಾರೆ ಸ್ವಾಮಿ. ಇಂಥ ಮಕ್ಕಳ ನನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಕುಟುಂಬದಲ್ಲಿ ಸ್ವಾಮಿ ತಂದೆಗೆ ವಿರುದ್ಧವಾಗಿ, ತಾಯಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ ಸ್ವಾಮಿ. ತಂದೆ ತಾಯಿಗಳಿಗೇನೆ ಸ್ವಾಮಿ ಕಲಹವನ್ನು ಉಂಟು ಮಾಡುವಂತಹ ಮಕ್ಕಳಾಗಿದ್ದಾರೆ ಸ್ವಾಮಿ. ಇಂಥ ಮಕ್ಕಳನ್ನ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅನೇಕ ಮಕ್ಕಳು ಅನೇಕ ರೀತಿಯಲ್ಲಿ ಸುಳ್ಳು ಹೇಳುವ ರೀತಿಯಲ್ಲಿ ಜೀವಿಸುತ್ತಿದ್ದಾರೆ ಸ್ವಾಮಿ. ತನ್ನ ಜೀವನವನ್ನೇ ಸುಳ್ಳಾಗಿಟ್ಟುಕೊಂಡಿದ್ದಾರೆ ಸ್ವಾಮಿ. ತಂದೆಗೆ, ತಾಯಿಗೆ, ಒಡ ಹುಟ್ಟಿದವರಿಗೆ, ಅಣ್ಣ ತಮ್ಮದಿರಿಗೆ ಸ್ವಾಮಿ ಸುಳ್ಳು ಹೇಳಿಕೊಂಡು ಜೀವನವನ್ನು ನಡೆಸುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಈ ಎಲ್ಲಾ ದಾರಿ ತಪ್ಪಿರುವ ಮಕ್ಕಳನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಬನ್ನಿ ರಾಜ, ಆ ಮಕ್ಕಳ ಹೃದಯಕ್ಕೆ ಬನ್ನಿ ರಾಜ, ಆ ಮಕ್ಕಳ ಮನಸ್ಸಿಗೆ ಬನ್ನಿ ರಾಜ. ನಿಮ್ಮ ಪರಿಶುದ್ಧ ರಕ್ತವನ್ನ ದಾರಿ ತಪ್ಪಿ ಹೋಗಿರುವಂತಹ ಮಕ್ಕಳ ಮೇಲೆ ಸುರಿಸು ರಾಜ. ಆ ಮಕ್ಕಳು ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತ ಸೌಭಾಗ್ಯನ ದಯಪಾಲಿಸರು ರಾಜ. ಅಪ್ಪ ತಂದೆ, ಈ ಸಮೂಹ ಮಾಧ್ಯಮಗಳಲ್ಲಿ ಸ್ವಾಮಿ ಯೇಸುವಿನ ರೀತಿ ಬದುಕುವಂತಹ ದಾರಿಗಳು ಅನೇಕ ಇವೆ ಸ್ವಾಮಿ. ಅವು ಒಳ್ಳೆಯದನ್ನು ಆರಿಸಿಕೊಳ್ಳಲಿ ಸ್ವಾಮಿ. ನಿನ್ನ ಮಕ್ಕಳಾಗಲಿ ಸ್ವಾಮಿ. ನಿನ್ನ ವಿಶ್ವಾಸ ಬಂದು ಜೀವನದಿಂದ ಜೀವಿಸಲಿ ಸ್ವಾಮಿ. ನಿನ್ನನ್ನೇ ಕಂಡುಕೊಂಡು ಜೀವಿಸುವಂತ ಸೌಭಾಗ್ಯವನ್ನು ದಯಪಾಲಿಸಲಿ ರಾಜ. ಅಪ್ಪ ತಂದೆ, ನನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ಕರ್ತವ್ಯಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಆ ಮಕ್ಕಳು ಸ್ವಾಮಿ ಯಾವುದೇ ರೀತಿಯಲ್ಲಿ ದಾರಿ ತಪ್ಪದಂತೆ ಸ್ವಾಮಿ, ತಂದೆ ತಾಯಿಗಳಿಗೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಲಿ ಸ್ವಾಮಿ. ವಿರೋಧವಾಗಿ ನಡೆದುಕೊಳ್ಳದಂತೆ ನನ್ನ ಮಕ್ಕಳನ್ನು ಕಾಪಾಡಿರಿ ಸ್ವಾಮಿ. ಅಪ್ಪ ತಂದೆ, ವಿಶ್ವಾಸದಿಂದ ಜೀವನದಲ್ಲಿ ನಡೆಯುವಂತ ಸೌಭಾಗ್ಯವನ್ನು ಕರುಣಿಸಿರಿ ಎಂದು ವಿಶ್ವಾಸ ತನಕ ಪವಿತ್ರಾತ್ಮನ ನಾಮದಲ್ಲಿ ಬೇಡುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೆನ್. ಆರಾಧನೆ ನಿಮಗೆ ಆರಾಧನೆ. ಪ್ರಾರ್ಥಿಸಿ. ಬೇರೆ ಪ್ರಾರ್ಥಿಸಿ ಯಾರಾದ್ರು? ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯವನ್ನು ಆಲಿಸೋಣ. ಯೆಶಾಯ 49ನೇ ಅಧ್ಯಾಯ 15ನೇ ವಾಚನ.
ಎತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿ ಹೋಗುವುದುಂಟೆ? ಆಕೆ ತನ್ನ ಕರಳು ಕುಡಿಯನ್ನು ಮರೆತು ಬಿಡುವುದುಂಟೆ? ಯೆಶಾಯ 41ನೇ ಅಧ್ಯಾಯ 10ನೇ ವಾಕ್ಯ, ಹೆದರಬೇಡ, ನಿನ್ನೊಂದಿಗೆ ನಾನಿದ್ದೇನೆ, ಭಯಭ್ರಾಂತನಾಗಬೇಡ, ನಾನೇ ನಿನಗೆ ದೇವರು. ಕೀರ್ತನೆ 34 ವಾಕ್ಯ 21, ದುರ್ಜನರೆಲ್ಲರೂ ತುತ್ತಾಗುವರು ತಮ್ಮ ಕೇಡಿಗೆ, ಸಜ್ಜನರ ಶತ್ರುಗಳು ಗುರಿಯಾಗುವರು ದಂಡನೆಗೆ. ಜೋಶುವ 1:9, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋದಡಿಯಲೆಲ್ಲ ನಿನ್ನ ದೇವರು ಸರ್ವೇಶ್ವರನು ಆದ ನಾನು ನಿನ್ನ ಸಂಗಡ ಇರುತ್ತೇನೆ. 2 ಕೊರಿಂಥ್ಯ 12:9, ನನ್ನ ಅನುಗ್ರಹವೇ ನಿನಗೆ ಸಾಕು, ನನ್ನ ಶಕ್ತಿ ಪರಿಪಕ್ವವಾಗುವುದು ನಿನ್ನ ನಿಶಕ್ತಿಯಲ್ಲಿಯೇ. ಕೀರ್ತನೆ 138 ವಾಕ್ಯ 3, ನಾ ಮೊರೆಯಿಟ್ಟಾಗ ದಯಪಾಲಿಸಿದೆ, ಸದುತ್ತರವನ್ನು ಅಧಿಕಗೊಳಿಸಿದೆ, ನೀನು ನನ್ನಾತ್ಮವ ಶಕ್ತಿಯನ್ನು. ಕೀರ್ತನೆ 23:4, ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆದರೂ ಕೇಡಿಗೆ ಅಂಜನು, ಏಕೆಂದರೆ ನಿನ್ನ ಕುರಿಗೋಲು ಹಾಗೂ ಊರುಗೋಲು ಧೈರ್ಯವನ್ನು ತರುತ್ತದೆ ನನಗೆ. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನೀತಿವಂತರಾಗಿರುವ ನನ್ನ ದೇವರೇ, ನಿಮ್ಮ ಸಾನ್ನಿಧ್ಯದಲ್ಲಿ ಕರಮುಗಿದು ಶಿರವಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ನಿಮಗೆ ಸ್ತೋತ್ರವು, ಆರಾಧನೆ, ಮಹಿಮೆ. ದೇವಾದಿ ದೇವರು, ಜೀವಾತ್ಮದ ಒಡೆಯರೇ, ಈ ಸುಂದರವಾದ ಬೆಳಗಿನ ಜಾವವು ನಿಮ್ಮ ಪ್ರಸನ್ನತೆಯಿಂದ ಕೂಡಿದ್ದು, ಈ ದಿನ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸುವಂತೆ ಮಾಡಿದ್ದೀರಿ. ನಾವು ಮಾಡುವ ಕಾರ್ಯ, ಪ್ರಯಾಣ, ಕೆಲಸಗಳೆಲ್ಲವೂ ಆಶೀರ್ವದಿಸಿರಿ. ವಿಶೇಷವಾಗಿ ನೀವು ನನಗೆ ಕೊಟ್ಟ ಕುಟುಂಬವನ್ನು, ನನ್ನ ಬಾಳ ಸಂಗಾತಿಯನ್ನು, ಮಕ್ಕಳನ್ನು, ಜನ್ಮ ಕೊಟ್ಟ ತಂದೆ ತಾಯಿಯಂದಿರನ್ನು, ಒಡ ಹುಟ್ಟಿದವರನ್ನು ಆಶೀರ್ವದಿಸಿರಿ. ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಸಮಾಧಾನದಿಂದಲೂ ಪ್ರೀತಿ ಕ್ಷಮೆಯಿಂದಲೂ ಸಂತೋಷದಿಂದ ಬಾಳುವ ಕೃಪೆಯನ್ನು ಕರುಣಿಸಿರಿ. ಪ್ರತಿಯೊಬ್ಬರು ನಾವು ನಮ್ಮ ಕುಟುಂಬಗಳನ್ನು ವಾತ್ಸಲ್ಯದಿಂದ ಮುನ್ನಡೆಸುತ್ತಾ, ಯಾವ ಜಗಳಗಳಿಲ್ಲದೆ, ಮನಸ್ತಾಪವಿಲ್ಲದೆ, ಗಂಜಿ ಕುಡಿದರೂ ಸಂತೋಷದ ಬದುಕನ್ನು ಬಾಳುವಂತಹ ವರವನ್ನು ಕರುಣಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಿಂದ ಪ್ರಾರ್ಥಿಸುವ ಸಮಯ. ಆ ತಾಯಿಯಲ್ಲಿ ನಾವು ಭಿನ್ನಯಿಸುವ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸುವ. ಲೋಕದಲ್ಲಿಂತಹ ಮಕ್ಕಳು ಆದಿ ತಪ್ಪಿ ಹೋಗುತ್ತಾ ಇದ್ದಾರೆ. ಆದಿ ತಪ್ಪಿದ ನಿಮಿತ್ತವಾಗಿ ಎಷ್ಟೋ ಜನ ತಂದೆ ತಾಯಿಯರು ಕಂಗಾಲಾಗಿ ಹೋಗಿದ್ದಾರೆ. ಎಷ್ಟೋ ಜನ ಮಕ್ಕಳು ತನ್ನ ತಂದೆ ತಾಯಿನ ಒಡೆಯುತ್ತಾ ಇದ್ದಾರೆ, ಇರುವ ಆಸ್ತಿಗಳನ್ನ ಕಿತ್ತುಕೊಳ್ಳುತ್ತಾ ಇದ್ದಾರೆ. ಎಷ್ಟೋ ಜನ ತಂದೆ ತಾಯಿಯರನ್ನ ಊಟ ಕೊಡುತ್ತಾ ಇಲ್ಲ. ಎಷ್ಟೋ ಜನ ಮಕ್ಕಳು ಕುಡಿದು ರಸ್ತೆಯಲ್ಲಿ ಬಿದ್ದು ಹೋಗುತ್ತಾ ಇದ್ದಾರೆ. ಹೀಗೆ ಅನ್ಯಾಯಕ್ಕೂ, ಅಕ್ರಮಕ್ಕೂ, ಪಾಪ ಜೀವಿತಕ್ಕೂ ಗುಲಾಮರಾಗಿ ಹೋಗುತ್ತಿರುವಂತಹ ಎಲ್ಲ ಮಕ್ಕಳು ಪರಿವರ್ತನೆ ಹೊಂದುವಂತೆ ನಾವು ವಿಶ್ವಾಸದಲ್ಲಿ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ತಾಯಿ ಮಾತೆ ಮರಿಯಮ್ಮರು ತನ್ನ ಪ್ರಭುವಾದ ಯೇಸು ಕ್ರಿಸ್ತರನ್ನ ವಿಶ್ವಾಸದಲ್ಲಿ ಮುನ್ನಡೆಸಿದರು, ತಂದೆಯ ಚಿತ್ತವನ್ನು ನೆರವೇರಿಸುವಂತೆ ಮಾಡಿದರು. ಅಂತೆಯೇ ನಮ್ಮ ಮಕ್ಕಳನ್ನು ಸಹ, ತಾಯಿ ಈ ಲೋಕದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಹ ಸತ್ಯದ ಪಥದಲ್ಲಿ ನಡೆಸುವಂತೆ ನಾವು ಪ್ರಾರ್ಥಿಸೋಣ. ಅಮ್ಮ, ಎಲ್ಲ ಮಕ್ಕಳಿಗ, ಆದಿ ತಪ್ಪಿದ ಮಕ್ಕಳಿಗಾಗಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ನಾವು ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣವೇ.